ಕ್ವಶನ್ ನೀವು ಯಾರು ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಸಾರ್ವಜನಿಕ ಒಂದು ಡೌಟ್ ಇದೆ, ಡ್ರೆಸ್ ಕೋಡ್ ಯಾವ ರೀತಿ ಇರುತ್ತೆ ಸಿಇಟಿ ಎಕ್ಸಾಮ್ಗೆ ಅಂತ, ಮತ್ತೆ ಏನೇನು ಅಲೌಡ್ ಇರುತ್ತೆ ಮತ್ತೆ ಏನೇನು ಅಲೌಡ್ ಇರೋದಿಲ್ಲ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಈ ಒಂದು ಚಾನಲ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಿಇಟಿ ಎಕ್ಸಾಮ್ ಈ ವರ್ಷ ಯಾರ್ಯಾರು ಬಾಯ್ಸ್ ಬರೀತಾ ಇರಾ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ಯಾವುದೇ ತರಹದ ಶೂಸ್ ಆಗಿರ್ಲಿ ಅಥವಾ ಫುಲ್ ಸ್ಲೀವ್ಸ್ ಇರುವಂತಹ ಶರ್ಟ್ ಅಥವಾ ಟಿ ಶರ್ಟ್ ಯಾವುದು ಕೂಡ ಹಲೋ ಇರೋದಿಲ್ಲ. ಮತ್ತೆ ಚೈನ್ ಮತ್ತೆ ಬ್ರಾಸ್ಲೆಟ್ ಇದು ಕೂಡ ಹಲೋ ಇರೋದಿಲ್ಲ. ನೀವು ಕತ್ತಿಗೆ ಚೈನ್ ಹಾಕೊಳ್ಳೋದು, ಕೈಗೆ ಬ್ರಾಸ್ಲೆಟ್ ಹಾಕೊಳ್ಳೋದು ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ಜಾಸ್ತಿ ಜೋಬ್ ಇರುವಂತಹ ಒಂದು ಪ್ಯಾಂಟ್ನು ಕೂಡ ನೀವು ಹಾಕೊಂಡು ಹೋಗೋ ಹಾಗಿಲ್ಲ, ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ಕುರ್ತಾ ಪೈಜಾಮಸ್ ನೀವೇನಾದ್ರು ರೆಗ್ಯುಲರ್ ಆಗಿ ಹಾಕೋತಾ ಇದ್ರೆ ಅದನ್ನ ಅವಾಯ್ಡ್ ಮಾಡಿ, ಅದು ಅಲೋ ಇರೋದಿಲ್ಲ ಸಿಇಟಿ ಎಕ್ಸಾಮ್ಗೆ. ನೀವು ಮಾಸ್ಕ್ ಕೂಡ ಹಾಕೊಂಡು ಹೋಗೋ ಹಾಗಿಲ್ಲ, ಅದು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಏನು ಅಲೋ ಇರುತ್ತೆ ಸಿಇಟಿ ಎಕ್ಸಾಮ್ಗೆ, ಏನು ಅಲೋ ಇರಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ನಿಮಗೆ KCT ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್ಸ್ ಮತ್ತೆ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಗರ್ಲ್ಸ್ ಅಥವಾ ಬಾಯ್ಸ್ ಯಾರ್ಯಾರು ಇವಾಗ ಸಿಇಟಿ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ ಈ ವರ್ಷ ಬರೆಯಕ್ಕೆ, ಅವರು ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊಬೈಲು, ಕ್ಯಾಲ್ಕುಲೇಟರು ಮತ್ತೆ ವಾಚು, ಪೇಪರ್ಸು ಅಥವಾ ಚಿಟ್ಸು ಅಥವಾ ಬ್ಲೂಟೂತ್ ಹೆಡ್ಸೆಟ್ಸು ಇದು ಯಾವುದೂ ಕೂಡ ಹಲೋ ಇರೋದಿಲ್ಲ. ಇಷ್ಟರಲ್ಲಿ ಯಾವ್ದಾರ ಒಂದು ಐಟಮ್ ನೀವೇನಾದ್ರೂ ಎಕ್ಸಾಮಿನೇಷನ್ ಹಾಲ್ಗೆ ತಗೊಂಡೋಗಿರ ಅಂದ್ರೆ ನಿಮ್ಮ ಡಿಬಾರ್ ಮಾಡ್ತಾರೆ. ಇಷ್ಟು ಒಂದು ಐಟಮ್ಸ್ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಎಕ್ಸಾಮಿನೇಷನ್ ಹಾಲ್ಗೆ ನೀವೇನ್ ತಗೊಂಡೋಗ್ಬೇಕಂದ್ರೆ ಸಿಇಟಿದು ಅಡ್ಮಿಟ್ ಟಿಕೆಟ್ ಏನ್ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ತಗೊಂಡೋಗ್ಬೇಕಾಗುತ್ತೆ, ಪ್ರಿಂಟ್ಔಟ್ ನ ತಗೊಂಡು. ಅದಾದ್ಮೇಲೆ ಒಂದು ಗೌರ್ಮೆಂಟ್ ಐಡಿ ಬೇಕಾಗುತ್ತೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಅಥವಾ ವೋಟರ್ ಐಡಿ ಇಷ್ಟರಲ್ಲಿ ಯಾವ್ದಾರ ಒಂದನ್ನ ತಗೊಂಡೋಗಿ. ಜೊತೆಗೆ ನಿಮ್ದು ಒಂದು ಬ್ಲಾಕ್ ಪೆನ್ ಅಥವಾ ಬ್ಲೂ ಪೆನ್ ತಗೊಂಡೋಗಿ ಇಷ್ಟು ತಗೊಂಡೋದ್ರೆ ಸಾಕಾಗಿರುತ್ತೆ. ನೀವು ಎಕ್ಸಾಮ್ ಬರ್ಬಿಟ್ಟು ಆಚೆ ಬರ್ಬೋದಾಗಿರುತ್ತೆ. ಇವಾಗ ಬಾಯ್ಸ್ಗೆ ಏನೇನು ಡ್ರೆಸ್ಗಳು ಅಲೋ ಇರುತ್ತೆ ಅಂದ್ರೆ ಸಿಂಪಲ್ ಆಗಿರುವಂತಹ ಶರ್ಟ್ ಅಥವಾ ಟಿ ಶರ್ಟ್ ಅಲೋ ಇರುತ್ತೆ, ಆಫ್ ಸ್ಲೀವ್ಸ್ ಇರುವಂತದ್ದು. ಒಂದು ನಾರ್ಮಲ್ ಆಗಿರುವಂತ ಕಮ್ಮಿ ಜೋಬ್ಸ್ ಇರುವಂತ ಒಂದು ಪ್ಯಾಂಟ್ ಅಲೋ ಇರುತ್ತೆ. ಮತ್ತೊಂದು ಬೆಲ್ಟ್ ಸ್ಲಿಪ್ಪರ್ ಸಿಂಪಲ್ ಡಿಸೈನ್ ಆಗಿರುವಂತದ್ದು ಅಥವಾ ಒಂದು ಸ್ಯಾಂಡಲ್ ಸ್ಲಿಪ್ಪರ್ ಅಲೋ ಇರುತ್ತೆ. ಅದನ್ನ ನೀವು ಹಾಕೊಂಡು ಹೋಗ್ಬೋದಾಗಿರುತ್ತೆ. ಎಕ್ಸಾಮ್ ನ ನೀಟಾಗಿ ಬರ್ಬಿಟ್ಟು ಬರ್ಬೋದಾಗಿರುತ್ತೆ, ಯಾವುದೇ ತರಹದ ಕಾಂಪ್ಲಿಕೇಶನ್ ಇಲ್ದಾನೆ. ಇಲ್ಲಿ ಡ್ರೆಸ್ ಜಾಸ್ತಿ ನೀವು ಒಂದು ಲಕ್ಸುರಿಯಸ್ ಆಗಿರ್ಬೋದು, ಫ್ಯಾಷನಬಲ್ ಆಗಿರೋದನ್ನ ಅವಾಯ್ಡ್ ಮಾಡಿ, ಜಸ್ಟ್ ಸಿಂಪಲ್ ಆಗಿರುವಂತದ್ದು ಯಾವ್ದು ನೀಟಾಗಿ ಕಾಣುತ್ತೆ ಅದನ್ನ ಹಾಕೊಂಡೋಗಿ. ಅವಾಗ ನಿಮ್ಗೆ ಯಾವುದೇ ತರಹದ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಆಗೋದಿಲ್ಲ, ಸರಿನಾ? ಇವಾಗ ಗರ್ಲ್ಸ್ಗೆ ಏನೇನು ಅಲೋ ಇರೋದಿಲ್ಲ ಅಂದ್ರೆ ಇಲ್ಲಿ ಜಾಸ್ತಿ ಡಿಸೈನ್ ವೇರ್ ಆಗಿರುವಂತ ಫುಲ್ ಗೌನ್ ಇರುವಂತ ಒಂದು ಡ್ರೆಸ್ ಅಲೋ ಇರೋದಿಲ್ಲ. ಮತ್ತೆ ಹಿಜಾಬ್ ಏನಾದ್ರು ನೀವು ಧರಿಸಿದ್ರೆ ಅದು ಕೂಡ ಅಲೋ ಇರೋದಿಲ್ಲ. ಮತ್ತೆ ಫುಲ್ ಸ್ಲೀವ್ಸ್ ಇರುವಂತ ಯಾವುದೇ ತರದ ಡ್ರೆಸ್ ಆಗಿದ್ರು ಕೂಡ ಅದು ಅಲೋ ಇರೋದಿಲ್ಲ. ಗರ್ಲ್ಸ್ ಆಫ್ ಸ್ಲೀವ್ಸ್ ಇರುವಂತ ಡ್ರೆಸ್ ನೀವು ಹಾಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ನಿಮ್ಮ ಹೀಲ್ಸ್ ಆಗಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಅಥವಾ ಕತ್ತಿಗೆ ಚೈನ್, ಕೈಗೆ ಬ್ರಾಸ್ಲೆಟ್ ಯಾವುದು ಕೂಡ ಅಲೋ ಇರೋದಿಲ್ಲ. ಜೊತೆಗೆ ನಿಮ್ಗೆ ಮಾಸ್ಕ್ ಆಗಿರ್ಬೋದು ಅಥವಾ ಒಂದು ಶೂಸ್ ಆಗಿರ್ಬೋದು ಯಾವುದು ಕೂಡ ಹಲೋ ಇರೋದಿಲ್ಲ. ಸ್ಕ್ರೀನ್ ಮೇಲೆ ಏನ್ ಕಾಣ್ತಿದೆಯಲ್ಲ ಇಷ್ಟು ಕೂಡ ನೀವು ಗರ್ಲ್ಸ್ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಇದು ಯಾವುದು ಕೂಡ ನಿಮ್ಗೆ ಹಲೋ ಇರೋದಿಲ್ಲ. ಅಂದ್ರೆ ಏನ್ ಹಲೋ ಇರುತ್ತೆ ಅಂದ್ರೆ ಸಿಂಪಲ್ ಆಗಿರುವಂತ ಒಂದು ಡ್ರೆಸ್ ಮತ್ತೆ ಒಂದು ಸ್ಲಿಪ್ಪರ್ ನೀವು ಹಾಕೊಂಡು ಹೋಗ್ಬೋದಾಗಿರುತ್ತೆ. ಮತ್ತೆ ಕೀಯವರು ಓದಿಸೋ ಓಡಿಸಿರುವಂತ ನೋಟಿಫಿಕೇಶನ್ ಸ್ಯಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ, ಪಾಸ್ ಮಾಡ್ಬಿಟ್ಟು ನೀವು ಓದ್ಕೋಬಹುದಾಗಿರುತ್ತೆ. ಗರ್ಲ್ಸ್ ಮತ್ತೆ ಬಾಯ್ಸ್ ಕಂಪ್ಲೀಟ್ ರೂಲ್ಸ್ ಏನಿದೆ ಅದ್ರ ಬಗ್ಗೆ ಕೊಟ್ಟಿದ್ರೆ, ಸರಿನಾ? ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೆ ಮಾಹಿತಿನ ತಿಳಿಸಿ. ಇದು ಲಾಸ್ಟ್ ಇಯರ್ ಆಗಿರುತ್ತೆ ನೋಟಿಫಿಕೇಶನ್. 90% ಈ ಇಯರ್ ಕೂಡ ಸೇಮ್ ಇದೇ ಇರುತ್ತೆ. ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ನಿಮಗೆ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಈ ಒಂದು ವಿಡಿಯೋನ ನಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡೋ ಮುಖಾಂತರ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.